ಮಣಿಪಾಲ್ ಆಸ್ಪತ್ರೆಯಲ್ಲಿ ಪುಸ್ತಕವನ್ನ ಓದ್ತಾ ಇದ್ದಾರೆ ಸಿಎಂ ಯಡಿಯೂರಪ್ಪನವರು. ಆಸ್ಪತ್ರೆಗೆ ಒಂದಷ್ಟು ಒಳ್ಳೆಯ ಪುಸ್ತಕವನ್ನ ಒಯ್ದಿದ್ದಾರೆ ಮುಖ್ಯಮಂತ್ರಿಗಳು. ಇತ್ತೀಚೆಗೆ ಪುಸ್ತಕ ಓದುವಂತಹ ಹವ್ಯಾಸವನ್ನ ಹೆಚ್ಚಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಅದನ್ನ ಬೆಳಗ್ಗೆ ಅವರ ಪುತ್ರನೂ ಕೂಡ ಹೇಳ್ತಾ ಇದ್ರು. ಈ ಕೊರೋನಾದ ಸಂದರ್ಭದಲ್ಲಿ ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಸಭೆ ಮತ್ತು ಒಂದ್ ಕಡೆ ರಾಜ್ಯದ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು. ಅದರ ನಡುವೆ ಇತ್ತೀಚೆಗೆ ಸಾಕಷ್ಟು ಓದುವಂತ ಅಭ್ಯಾಸವನ್ನು ಕೂಡ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ರು. ಮಣಿಪಾಲ್ ಆಸ್ಪತ್ರೆಯಲ್ಲೂ ಕೂಡ ಈಗ ಸಿಕ್ಕಿರುವಂತಹ ಸಮಯದಲ್ಲಿ ಅವರು ಪುಸ್ತಕವನ್ನ ಓದ್ತಾ ಇದ್ದಾರೆ. ಆಸ್ಪತ್ರೆಗೆ ಒಂದಷ್ಟು ಪುಸ್ತಕಗಳನ್ನ ಕೂಡ ಅವರು ತಗೊಂಡು ಹೋಗಿರುವಂತದ್ದು. ಆಸ್ಪತ್ರೆಯಲ್ಲಿ ಕೆಲ ದಿನ ಇರುವಂತ ಹಿನ್ನೆಲೆಯಲ್ಲಿ ಕಾಲ ಕಳೆಯೋದು ಕಷ್ಟ. ಸೊ ಹೀಗಾಗಿ ಪುಸ್ತಕಗಳನ್ನ ತಂದಿದ್ದಾರೆ ಮುಖ್ಯಮಂತ್ರಿಗಳು. ಅವರ ಫೇವರೆಟ್ ಬುಕ್ಗಳನ್ನ ತಗೊಂಡು ಹೋಗಿದ್ದಾರೆ. ಅಲ್ಲಿ ಓದುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಬಾ ಯಾವಾಗಲೂ ಕೂಡ ಸದಾ ಆಕ್ಟಿವ್ ಆಗಿ ಇರುವಂತ ಮುಖ್ಯಮಂತ್ರಿಗಳು. ಅದರಲ್ಲೂ ಅವರು ಸುಮಾರು ದಿನಕ್ಕೆ 18 ಅವರ್ಗೂ ಹೆಚ್ಚಿನ ಗಂಟೆಗಳ ಕಾಲ ಅವರು ಕೆಲಸವನ್ನ ಮಾಡ್ತಾ ಇದ್ದಂಥವ್ರು. ಈಗ ಕಟ್ಟಾಗ್ತಂಗೆ ಆಗ್ಬಿಟ್ಟಿರುತ್ತೆ. ಒಂದೇ ಕಡೆ ಇರಬೇಕು, ಆಸ್ಪತ್ರೆಯಲ್ಲಿ ಇರಲೇಬೇಕಾದಂತಹ ಸಂದರ್ಭ ಎದುರಾಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಕಾಲವನ್ನ ಹೇಗೆ ಕಳಿಬೇಕು ಅಂದ್ರೆ ಪುಸ್ತಕವನ್ನ ಓದಲೇಬೇಕು. ಪುಸ್ತಕವನ್ನ ಓದಿ ಕಾಲ ಕಳೆಯುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಯಡಿಯೂರಪ್ಪನವರು. ಸೊ ಹೀಗಾಗಿ ಒಂದಿಷ್ಟು ಪುಸ್ತಕಗಳನ್ನ ಅವರಿಗೆ ಫೇವ್ರೆಟ್ ಆಗಿರುವಂತಹ ಪುಸ್ತಕಗಳನ್ನ ತಗೊಂಡು ಹೋಗಿದ್ದಾರೆ ಈಗ ಆಲ್ರೆಡಿ. ಸೊ ಅಲ್ಲಿ ಓದುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿಕ್ಕಿರುವಂತಹ ಅವಕಾಶವನ್ನ ಅವರು ವ್ಯರ್ಥ ಮಾಡ್ತಾ ಇಲ್ಲ. ಆ ಸಂದರ್ಭದಲ್ಲೂ ಕೂಡ ಪುಸ್ತಕವನ್ನ ಓದುವಂತ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಅಂದ್ರೆ 100 ಟೆನ್ಷನ್ ಇದ್ದೇ ಇರುತ್ತೆ. ಅದೆಲ್ಲವನ್ನು ಮೆಟ್ಟಿ ನಿಲ್ಲುವಂತ ಶಕ್ತಿ ಯಡಿಯೂರಪ್ಪನವರಿಗೆ ಇದೆ. ಎಲ್ರಿಗೂ ಕೂಡ ಗೊತ್ತಿದೆ ಎಂತೆಂಥ ದೊಡ್ಡ ಸಂದರ್ಭವನ್ನು ಎದುರಿಸಿದ್ದಾರೆ. ಈಗ ಆಲ್ರೆಡಿ ಪ್ರವಾಹ ಸಂದರ್ಭ ಆಗಿರ್ಬೋದು, ಬರಗಾಲ ಸಂದರ್ಭ ಆಗಿರ್ಬೋದು, ಈ ಕೊರೋನಾದ ಸಂದರ್ಭನೇ ಆಗಿರ್ಬೋದು. ಇನ್ನು ಕೊರೋನಾದಿಂದ ಸಿಎಂ ಗುಣಮುಖರಾಗಲೆಂದು ಸಿಎಂ ಕುಟುಂಬಸ್ಥರು ಹಾಗೂ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಶಿಕಾರಿಪುರದಲ್ಲಿ ಪುತ್ರ ರಾಘವೇಂದ್ರ ಹುಚ್ಚರಾಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಎಂ ಅಭಿಮಾನಿ ಮನೆ ದೇವರು ಯಡಿಯೂರು ಸಿದ್ದಲಿಂಗೇಶ್ವರನಿಗೆ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಹಾವೇರಿಯ ಹಿರೇಕೆರೂರು ಅಭಿಮಾನಿಯೊಬ್ಬರು ಕಾಮೇಶ್ವರ ದೇಗುಲದಲ್ಲಿ ರುದ್ರಾಭಿಷೇಕವನ್ನ ಮಾಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಯಾವಾಗ ಅವರಿಗೆ ಸೋಂಕು ಇರುವಂತದ್ದು ದೃಢಪಡಿಸಿದ್ರು ಅವಾಗಿನಿಂದಲೂ ಕೂಡ ಅವರ ಅಭಿಮಾನಿಗಳಾಗಿರ್ಬೋದು, ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಬೇಗ ಗುಣಮುಖರಾಗಲಿ, ಬೇಗ ಮತ್ತೆ ರಾಜ್ಯದ ಸಮಸ್ಯೆಗಳನ್ನ, ಅಭಿವೃದ್ಧಿಯ ವಿಚಾರಕ್ಕೆ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಬೇಗ ಅವರು ಕಾರ್ಯಪ್ರವೃತ್ತರಾಗುವಂತಾಗಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಈಗ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ, ಹೋಮ ಹವನ ಕೂಡ ನಡೀತಾ ಇದೆ, ರುದ್ರಾಭಿಷೇಕಗಳನ್ನ ಕೂಡ ಮಾಡಲಾಗ್ತಾ ಇದೆ. ಆ ಕೆಲವೊಂದು ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಅವರು ಶಿಕಾರಿಪುರದಲ್ಲಿ ಪೂಜೆಯನ್ನು ನೆರವೇರಿಸ್ತಾ ಇರುವಂತದ್ದು. ಇನ್ನೊಂದು ಕಡೆ ಸಿಎಂ ಅಭಿಮಾನಿ ಯಡಿಯೂರು ಸಿದ್ದಲಿಂಗೇಶ್ವರದಲ್ಲಿ ಪೂಜೆಯನ್ನು ಮಾಡ್ತಾ ಇರುವಂತದ್ದು. ಹಾವೇರಿಯಲ್ಲೂ ಕೂಡ ಹಿರೇಕೆರೂರಿನಲ್ಲಿ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಸಂಪ್ರೀತಾಯ ನಮಃ, ಆಚಾರಲಿಂಗಾಯ ನಮಃ, ಲಿಂಗಾಯ ನಮಃ, ಶಿವಲಿಂಗಾಯ ನಮಃ, ಜಂಗಮಲಿಂಗಾಯ ನಮಃ, ಪ್ರಸಾದಲಿಂಗಾಯ ನಮಃ, ಮಹಾಲಿಂಗಾಯ ನಮಃ, ದ್ವಾದಶ ಪ್ರಣವಾಯ ನಮಃ. ಇನ್ನೊಂದು ಕಡೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಗವಿಮಠದಲ್ಲಿರುವಂತಹ ಸ್ವತಂತ್ರ ಸಿದ್ದಲಿಂಗೇಶ್ವರ ದೇವರಿಗೆ ಸಿಎಂ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ. ಸಿಎಂ ಬಿಎಸ್ವೈ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸಿದ್ದು ಶೀಘ್ರ ಗುಣಮುಖರಾಗಲಿ, ಮತ್ತೆ ನಾಡ ಸೇವೆಯಲ್ಲಿ ತೊಡಗಲಿ ಅಂತ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಬೆಳಗಾವಿಯಲ್ಲೂ ಕೂಡ ಸಿಎಂ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ. ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಅಲ್ಲಿ ಗಣೇಶ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ. ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನ ಹೊಂದಿರುವಂತ ಮುಖ್ಯಮಂತ್ರಿಗಳು. ಸೊ ಹೀಗಾಗಿ ಈಗ ಅವರ ಅಭಿಮಾನಿಗಳು ಯಡಿಯೂರಪ್ಪನವರು ಕೊರೋನಾ ಸೋಂಕು ಇರುವಂತಹ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ. ಸೊ ಹೀಗಾಗಿ ಅವರು ಬೇಗ ಗುಣಮುಖರಾಗಲಿ ಅಂತ ಪೂಜೆಯನ್ನ ಮಾಡ್ತಾರೆ.
ಸಲ್ಲುವ ಶಾರ್ವರಿ ನಾಮ ಸಂವತ್ಸರೆ ಶ್ರಾವಣ ಮಾಸೆ ಶುಭ ನಕ್ಷತ್ರ ಸ್ವವಾಸರೆ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯ ಕಾಲ